ಬೆಂಗಳೂರಿನಲ್ಲಿ ಆರ್ಸಿಬಿ ಮತ್ತು ಸಿಎಸ್ಕೆ ತಂಡಗಳ ನಡುವಿನ ಪಂದ್ಯದಲ್ಲಿ ಆರ್ಸಿಬಿ ಸಿಎಸ್ಕೆ ಎದುರು 43 ರನ್ಗಳ ಅಂತರದ ಒಂದು ಭರ್ಜರಿ ಗೆಲುವನ್ನ ಕಂಡಿದೆ. ಇನ್ನು ಆರ್ಸಿಬಿ ಎದುರು ನಡೆದಂತಹ ಪಂದ್ಯದಲ್ಲಿ ಸಿಎಸ್ಕೆ ಸೋಲನ್ನ ಕಂಡ ಬಳಿಕ ಸಿಎಸ್ಕೆ ತಂಡದ ನಾಯಕ ಋತುರಾಜ್ ಗಾಯಕ್ವಾಡ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಆರ್ಸಿಬಿ ಸೀಸನ್ 19ರಲ್ಲೂ ಕೂಡ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಬೆಂಗಳೂರಿನಲ್ಲಿ ಆರ್ಸಿಬಿ ಮತ್ತು ಸಿಎಸ್ಕೆ ತಂಡಗಳ ನಡುವಿನ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತ ಸಿಎಸ್ಕೆ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತ ಆರ್ಸಿಬಿ ನಿಗದಿತ 20 ಓವರ್ನಲ್ಲಿ 3 ವಿಕೆಟ್ ಅನ್ನು ಕಳೆದುಕೊಂಡು 250 ರನ್ಗಳನ್ನ ಹೊಡೆಯಿತು. ಆರ್ಸಿಬಿ ತಂಡದ ಪರವಾಗಿ ಟೀಮ್ ಡೇವಿಡ್ ಕೇವಲ 25 ಎಸೆತದಲ್ಲಿ ಅಜಯ್ 70 ರನ್ಗಳನ್ನ ಹೊಡೆದರು. ಇನ್ನು ನಾಯಕ ರಜತ್ ಪಾಟಿದಾರ್ 19 ಎಸೆತದಲ್ಲಿ ಅಜಯ್ 48 ರನ್ಗಳನ್ನ ಹೊಡೆದರೆ ದೇವದತ್ ಪಡಿಕಲ್ 29 ಎಸೆತದಲ್ಲಿ 50 ರನ್ ಅನ್ನು ಹೊಡೆದರು. ಇನ್ನು ಫಿಲ್ಸಾರ್ಟ್ 30 ಎಸೆತದಲ್ಲಿ 46 ರನ್ ಅನ್ನು ಹೊಡೆದರು. ಇನ್ನು ಗೆಲುವಿಗಾಗಿ 251 ರನ್ಗಳ ಗುರಿಯನ್ನು ಪಡೆದಂತ ಸಿಎಸ್ಕೆ 19.4 ಓವರ್ನಲ್ಲಿ 207 ರನ್ಗಳಿಗೆ ಆಲ್ಔಟ್ ಆಯಿತು. ಈ ಮೂಲಕ ಸಿಎಸ್ಕೆ ಆರ್ಸಿಬಿ ಎದುರು 43 ರನ್ಗಳ ಅಂತರದ ಒಂದು ಹೀನಾಯವಾದಂತಹ ಸೋಲನ್ನ ಕಂಡಿತು. ಇನ್ನು ಆರ್ಸಿಬಿ ಎದುರು ನಡೆದಂತ ಪಂದ್ಯದಲ್ಲಿ ಸಿಎಸ್ಕೆ ಸೋಲನ್ನ ಕಂಡ ಬಳಿಕ ಮಾತನಾಡಿದಂತ ಸಿಎಸ್ಕೆ ತಂಡದ ನಾಯಕ ಋತುರಾಜ್ ಗಾಯಕ್ವಾಡ್, ನಿಜವೂ ಕೂಡ ಆರ್ಸಿಬಿ ಎದುರಿನ ಈ ಸೋಲು ತುಂಬಾನೇ ಬೇಸರವನ್ನ ತರಿಸಿದೆ. ಆರ್ಸಿಬಿ ಎದುರಿನ ಪಂದ್ಯದಲ್ಲಿ ನಾವು ಯಾವುದೇ ವಿಭಾಗದಲ್ಲೂ ಒಂದು ಉತ್ತಮವಾದ ಪ್ರದರ್ಶನ ತೋರಲೇ ಇಲ್ಲ. ಆರಂಭದ 10 ಓವರ್ಗಳಲ್ಲಿ ನಾವು ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನು ತೋರಿದೆವು. ಆದರೆ ಕಡೆಯ 10 ಓವರ್ನಲ್ಲಿ ನಮ್ಮಿಂದ ಅತ್ಯಂತ ಕಳಪೆ ಬೌಲಿಂಗ್ ಪ್ರದರ್ಶನ ಬಂದಿತ್ತು. ಜೊತೆಗೆ ಆರ್ಸಿಬಿಯಿಂದ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನ ಬಂದಿತ್ತು. ಕಡೆಯ 10 ಓವರ್ನಲ್ಲಿ ಆರ್ಸಿಬಿ ನಮ್ಮ ಎದುರು 160 ರನ್ಗಳನ್ನ ಕಲೆ ಹಾಕಿತು. ಇಷ್ಟು ದೊಡ್ಡ ಮೊತ್ತವನ್ನ ಕಲೆ ಹಾಕಲು ನಾವು ಆರ್ಸಿಬಿಗೆ ಬಿಡಬಾರದಾಗಿತ್ತು. ಒಂದು ವೇಳೆ ಆರ್ಸಿಬಿಯನ್ನ 220 ರನ್ಗಳ ಒಳಗೆ ಕಟ್ಟಿ ಹಾಕಿದರೆ ನಮಗೆ ಈ ಪಂದ್ಯವನ್ನು ಗೆಲ್ಲುವ ಅವಕಾಶವಿತ್ತು. ಬ್ಯಾಟಿಂಗ್ಗೆ ಅನುಕೂಲಕರವಾಗಿದ್ದಂತಹ ಪಿಚ್ ನಲ್ಲಿ ಟೀಮ್ ಡೇವಿಡ್ ಮತ್ತು ರಜತ್ ಪಟಿದಾರ್ ಒಂದು ಅದ್ಭುತವಾದಂತಹ ಇನ್ನಿಂಗ್ಸ್ ಅನ್ನ ಆಡಿದರು. ಇನ್ನು ಬ್ಯಾಟಿಂಗ್ ಅನುಕೂಲಕರವಾಗಿದ್ದಂತಹ ಪಿಚ್ ನಲ್ಲಿ ಆರ್ಸಿಬಿ ಬೌಲರ್ಸ್ ಗಳು ಕೂಡ ಒಂದು ಉತ್ತಮವಾದ ದಾಳಿಯನ್ನು ನಡೆಸಿದರು. ಅದರಲ್ಲೂ ಜೇಕಬ್ ಡಫಿ ಆರಂಭದಲ್ಲಿಯೇ ನಮ್ಮ 2 ಪ್ರಮುಖ ವಿಕೆಟ್ ಅನ್ನ ತೆಗೆದುಕೊಳ್ಳುವುದರ ಮೂಲಕ ನಮಗೆ ದೊಡ್ಡ ಹೊಡೆತವನ್ನ ನೀಡಿದರು. ಈ ಬಾರಿಯ ಐಪಿಎಲ್ ನಲ್ಲಿ ನಾವು ಸತತ 3ನೇ ಸೋಲನ್ನ ಕಂಡಿದ್ದೇವೆ. ಈ ಸೋಲಿನಿಂದ ನಾವು ಬಹುಬೇಗನೆ ಹೊರಬರಬೇಕಾಗಿದೆ. ಒಂದು ವೇಳೆ ನಾವು ಈ ಸೋಲಿನಿಂದ ಬಹುಬೇಗನೆ ಹೊರಬರದೆ ಹೋದರೆ ಆಗ ನಾವು ಈ ಬಾರಿಯ ಪ್ಲೇ ಆಫ್ ಹಂತಕ್ಕೆ ಏರುವುದು ತುಂಬಾನೇ ಕಷ್ಟವಿದೆ. ಹೀಗಾಗಿ ನಮ್ಮಲ್ಲಿ ಆದಂತಹ ತಪ್ಪುಗಳನ್ನ ತಿದ್ದಿಕೊಂಡು ಒಂದು ಉತ್ತಮವಾದ ಪ್ರದರ್ಶನವನ್ನ ಮುಂದಿನ ಪಂದ್ಯಗಳಲ್ಲಿ ತೋರುವತ್ತ ನಾವು ಗಮನವನ್ನು ಹರಿಸಬೇಕಾಗಿದೆ ಎಂಬ ಮಾತನ್ನ ಋತುರಾಜ್ ಗಾಯಕ್ವಾಡ್ ಹೇಳಿದ್ದಾರೆ.